ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025ರ ಸೆಪ್ಟೆಂಬರ್ ತಿಂಗಳದ ಕುಂಭರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, ನಾವು ಕುಂಭರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲೇಬೇಕು. ಕುಂಭರಾಶಿಯಲ್ಲಿ ರಾಹು, ಹಾಗೆ ಸಿಂಹರಾಶಿಯಲ್ಲಿ ಕೇತು, ಹಾಗೆ ಮೀನದಲ್ಲಿ ಶನಿ, ಹಾಗೆ ಮಿಥುನದಲ್ಲಿ ಗುರುಗ್ರಹವು, ಕರ್ಕಾಟಕದಲ್ಲಿ ಶುಕ್ರ, ಇನ್ನು ಸಿಂಹರಾಶಿಯಲ್ಲಿ ರವಿಗ್ರಹ, ಬುಧಗ್ರಹ ಮತ್ತು ಕೇತುಗ್ರಹ, ಕನ್ಯಾ ರಾಶಿಯಲ್ಲಿ ಕುಜ. ಹೀಗೆ ಇವೆಲ್ಲವೂ ಕೂಡ ಗೋಚಾರದಲ್ಲಿ ಇರತಕ್ಕಂತಹ ಗ್ರಹಗಳ ಸ್ಥಿತಿಗತಿಗಳು. ಗೋಚಾರದ ಗ್ರಹಚಕ್ರ ಅಂತ ಕೂಡ ಕರಿಬೋದು, ಕುಂಡಲಿ ಅಂತ ಕೂಡ ಕರಿಬೋದು. ಹಾಗಾದರೆ ಕುಂಭರಾಶಿಗೆ ಯಾವ ರೀತಿಯಾದಂಥ ಒಂದು ಯೋಗ ಸಿಗಬಹುದು ಸೆಪ್ಟೆಂಬರಲ್ಲಿ ಹೇಳತಕ್ಕಂಥದ್ದು ಕೂಡ ನಾವು ವಿಶೇಷವಾಗಿ ಚಿಂತೆ ಮಾಡಬೇಕು. ಸೆಪ್ಟೆಂಬರ್ ಮಧ್ಯಭಾಗ ಮತ್ತು ಕೊನೆಯ ಭಾಗದಲ್ಲಿ ಕುಂಭರಾಶಿಯವರಿಗೆ ಆಕಸ್ಮಿಕವಾಗಿ ಧನಪ್ರಾಪ್ತಿ ಆಗತಕ್ಕಂಥದ್ದು ಮಹಾರಾಜಯೋಗ ಅಂತೂ ಕೂಡ ಹೇಳಲ್ಪಡುತ್ತೆ. ಯಾಕಂತ ಕೇಳಿದರೆ, ಇಲ್ಲಿ ಕುಂಭರಾಶಿಯವರಿಗೆ ವಿಶೇಷವಾಗಿ ಧನಾಗಮನ, ಯಾವುದೋ ಒಂದು ಒಳ್ಳೆಯ ಕೆಲಸಗಳನ್ನು ನೀವು ತುಂಬ ದುಡ್ಡು ಬರುವಂಥದ್ದು, ತುಂಬ ಹಣ ಬರುವಂಥದ್ದು, ದೊಡ್ಡ ಮಟ್ಟದ ಒಂದು ವ್ಯವಹಾರಕ್ಕೆ ನೀವು ಕೈ ಹಾಕ್ಕೊಂಡಿದ್ದೀರಿ. ಅದು ಎಷ್ಟೋ ದಿನಗಳಿಂದ ಅದೇನಾಗ್ತಾಯಿದೆ, ಇವತ್ತು ನಾಳೆ ಹೀಗೆ 2-3 ಜನ ಸೇರಿಕೊಂಡು ಮಾಡ್ತಾ ಇರ್ತಕ್ಕಂಥ ದೊಡ್ಡ ಮಟ್ಟದ ಒಂದು ವ್ಯವಹಾರದ ಕೆಲಸ ಅದು. ಹೀಗಾಗಿ ಏನಾಗ್ತಾಯಿದೆ, ಅದು ಮುಂದೆ ಹೋಗ್ತಾ ಇದೆ, ಪೋಸ್ಟ್ಪೋನ್ ಆಗ್ತಾ ಇರುತ್ತೆ. ಆದರೆ ಅದಕ್ಕೆ ಈಗ ಒಂದು ಒಳ್ಳೆಯ ಸಮಯ ಬಂದಿದೆ, ಅದಕ್ಕೆ ಕಾಲ ಕೂಡಿ ಬಂದಿದೆ ಅಂತ ಕೂಡ ಹೇಳಬಹುದು ಇದಕ್ಕೆ. ಹಾಗೆ ಇದರ ಜೊತೆಗೆ ವಿಶೇಷವಾಗಿ ಶನಿ ಕೂಡ ಭಾಳ ಅದ್ಭುತವಾದಂಥ ಬಲಿಷ್ಠಕಾರಕನಾಗಿ, ಯೋಗಕಾರಕನಾಗಿ, ಧನಕಾರಕನಾಗಿ, ದ್ವಿತೀಯಾಧಿಪತಿ ಶನಿ ತುಂಬ ಸ್ಟ್ರಾಂಗ್ ಆಗಿ ಇದ್ದಾನೆ ಹೇಳತಕ್ಕಂಥದ್ದು. ಅಷ್ಟೇ ಅಲ್ಲ, ಇಲ್ಲಿ ಏನಾಗುತ್ತೆ, ಕುಂಭರಾಶಿಯವರಿಗೆ ಪಂಚಮಾಧಿಪತಿ ಗುರು ಅದ್ಭುತವಾದಂತಹ ಆನೆಯ ಬಲವನ್ನು ಕೊಡ್ತಾನೆ ಹೇಳತಕ್ಕಂಥದ್ದು ಕೂಡ ಹೇಳುತ್ತೆ. ಹಣಕಾಸಿನ ವಿಚಾರ ವ್ಯವಹಾರದಲ್ಲಿ ಆನೆಯ ಬಲವನ್ನು ಕೊಡುವಂಥದ್ದು. ಅಂದರೆ ಆನೆಯ ಬಲ ಅಂತಾರೆ ಗಜಕೇಸರಿ ಯೋಗ ಅಂತಲೇ ಹೇಳ್ಬೋದು, ತಪ್ಪಾಗಲಿಕ್ಕಿಲ್ಲ. ಅಂತಹ ಒಂದು ಯೋಗ ಸಿಗುತ್ತೆ ಹೇಳತಕ್ಕಂಥದ್ದು. ಇನ್ನು ವಿದೇಶದಲ್ಲಿ ವ್ಯವಹಾರ ಅಥವಾ ವಿದೇಶದಲ್ಲಿ ಓದುವಂತಹ ವಿದ್ಯಾರ್ಥಿನಿಯರಿಗೂ ಕೂಡ ತುಂಬ ಚೆನ್ನಾಗಿ ಅವಕಾಶಗಳು, ಉತ್ತೀರ್ಣ ಒಳ್ಳೆ ರೀತಿಯಲ್ಲಿ ಫಲಪ್ರದವಾಗುತ್ತೆ ಅಂತ ಕೂಡ ಹೇಳುತ್ತೆ. ಇನ್ನು ಕೃಷಿಕರಿಗೆ ಧನಲಾಭ ಉಂಟಾಗುತ್ತೆ. ನಿಮ್ಮಲ್ಲಿರ್ತಕ್ಕಂಥ ಬೆಳೆ ಇರಬಹುದು, ದವಸ ಧಾನ್ಯ ಇತ್ಯಾದಿಗಳ ವ್ಯವಹಾರ ಉತ್ತಮ ಬೆಳೆ ಸಿಗುತ್ತೆ, ಉತ್ತಮ ಫಲಪ್ರದ ಸಿಗುತ್ತೆ. ಹಾಗೆ ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಹಣಕಾಸಿನ ವ್ಯವಹಾರ, ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಹೆಚ್ಚು ಲಾಭವನ್ನು ಕೂಡ ತಂದು ಕೊಡುತ್ತೆ ಅಂತ ಹೇಳಲ್ಪಡುತ್ತೆ. ಹಾಗೆ ತದನಂತರ ಬರ್ತಕ್ಕಂಥ ವಿಚಾರ ಏನಪ್ಪ ಅಂತ ಕೇಳಿದರೆ, ಸರ್ಕಾರಿ ಉದ್ಯೋಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ದಿನಗೂಲಿ ನೌಕರರಿರ್ತಾರೆ, ಹಿಂಗೆ ಮಾಸಿಕ ವೇತನವನ್ನು ಪಡ್ತಕ್ಕಂಥವ್ರು ಅಥವಾ ಅರ್ಧವಾರ್ಷಿಕ ವೇತನವನ್ನು ಪಡ್ತಕ್ಕಂಥವ್ರು, ಸರ್ಕಾರದಲ್ಲಿ ಸಂಬಂಧಪಟ್ಟಂಥ ಟೆಂಡರ್ಗಳಿರ್ಬೋದು ಅಥವಾ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂಥ ವ್ಯವಹಾರ, ಈ ಥರದ ಎಲ್ಲರದೊಂದಷ್ಟು ವಿಚಾರ ವ್ಯವಹಾರದಲ್ಲಿ ಕೂಡ ಹೆಚ್ಚು ಲಾಭವನ್ನು ಕೂಡ ತಂದು ಕೊಡುವಂಥ ಒಂದು ಯೋಗ ಕುಂಭರಾಶಿಯವರಿಗೆ ಬರತಕ್ಕಂಥದ್ದು ಸೆಪ್ಟೆಂಬರ್ ತಿಂಗಳಲ್ಲಿ. ಹಾಗೆ ಇನ್ನು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಹಿನ್ನಡೆ ಉಂಟಾಗತಕ್ಕಂಥದ್ದು, ಯಾರದೋ ಮಾತಿಗೆ ಹೋಗಿ ತಲೆಬಾಗಿ ತುಂಬ ನೋವುಗಳನ್ನು ಅನುಭವಿಸ್ತಕ್ಕಂಥದ್ದು, ಹೀಗೆ ಈ ಥರದ ಒಂದಷ್ಟು ಸನ್ನಿವೇಶಗಳು ಕೂಡ ಉಂಟಾಗ್ತಾ ಇರತಕ್ಕಂಥದ್ದು. ಇವೆಲ್ಲವೂ ಕೂಡ ಗ್ರಹಗತಿ, ಗ್ರಹಚಾರ ಇವೆಲ್ಲವೂ ಕೂಡ ರಾಹುವಿನಿಂದ ಬರ್ತಕ್ಕಂಥದ್ದು. ಇನ್ನು ದಾಯಾದಿಗಳಿಂದ ಬರ್ತಕ್ಕಂತಹ ಪಿತ್ರಾರ್ಜಿತ ಆಸ್ತಿ ಏನಾದರೂ ಇರ್ಬೋದು, ಅಥವಾ ಪಿತ್ರಾರ್ಜಿತ ಏನಾದರೂ ವಸ್ತುಗಳಿರ್ಬೋದು, ಅಥವಾ ಒಡವೆ, ವಸ್ತ್ರ, ಆಭರಣ ಇತ್ಯಾದಿಗಳು ಏನೇ ಇದ್ದರೂ ಕೂಡ ಅದು
ನಿಮ್ಮ ಕೈಗೆ ಸೇರುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ. ಇನ್ನು ಗಂಡ ಮತ್ತು ಹೆಂಡತಿ ಇಲ್ಲಿ ಏನೋ ಒಂದು ಸಂಸಾರದ ಒಂದು ಬದುಕಿನಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಯಾವುದೋ ಒಂದು ಒಳ್ಳೆಯ ಶುಭದಾಯಕವಾಗಿರ್ತಕ್ಕಂಥ ಶುಭ ಸಮಯ ಇರುತ್ತೆ ಅಥವಾ ಸಂತೋಷಜನಕರವಾಗಿರುತ್ತೆ. ಆವತ್ತೇ ಸ್ವಲ್ಪ ಕಲಹಗಳು ಉಂಟಾಗ್ತಾ ಇರತಕ್ಕಂಥದ್ದು, ಅಥವಾ ಬರ್ತ್ಡೇ ಸಮಯ ಇರ್ಬೋದು, ಅಥವಾ ಗೃಹ ಪ್ರವೇಶ ಸಮಯ ಇರ್ಬೋದು, ಅಥವಾ ಬೇರೆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಸ್ವಲ್ಪ ಮನಸ್ಸಿಗೆ ದುಃಖ ಆಘಾತಕಾರಿಯಾಗಿರ್ತಕ್ಕಂಥ ಸಂಗತಿಗಳು ಇವೆಲ್ಲವೂ ಕೂಡ ಬಂದು ನೋವುಗಳನ್ನು ಉಂಟು ಮಾಡ್ತಾ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಆದಷ್ಟು ಮೌನವಾಗಿದ್ದರೆ ತುಂಬ ಒಳ್ಳೆಯದು ಹೇಳತಕ್ಕಂಥದ್ದು. ಅಷ್ಟೇ ಅಲ್ಲ, ಕೆಲವೊಂದಷ್ಟು ಸಮಸ್ಯೆಗಳು ತಲೆನೋವಿಗೆ ಸಂಬಂಧಪಟ್ಟಂಥ ಮೈಗ್ರೇನ್ ಇರ್ಬೋದು, ಅಥವಾ ತಲೆಗೆ ಸಂಬಂಧಪಟ್ಟಂಥ ನೋವುಗಳಿರ್ಬೋದು, ಇವೆಲ್ಲವೂ ಕೂಡ ಅತಿಯಾಗಿ ಹೆಚ್ಚು ನಿಮ್ಮ ಮೊಬೈಲ್ಗಳನ್ನು ಯಂತ್ರೋಪಕರಣಗಳನ್ನು ಬಳಸುವುದರಿಂದ ಸ್ವಲ್ಪ ನಿಮ್ಮ ಮನಸ್ಸಿಗೆ ಆಘಾತಗಳಾಗುತ್ತೆ. ಅದನ್ನು ಸ್ವಲ್ಪ ಆದಷ್ಟು ಮಟ್ಟಿಗೆ ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು ಹೇಳತಕ್ಕಂಥದ್ದು. ಅಷ್ಟೇ ಅಲ್ಲ, ಅನೇಕ ವಿವಿಧ ಜನರು ನಿಮಗೆ ಚುಚ್ಚುವ ಮಾತುಗಳನ್ನು ಆಡ್ತಕ್ಕಂಥದ್ದು, ಈ ಥರದ ಒಂದಷ್ಟು ಸಮಸ್ಯೆಗಳು ಇದ್ರಾಗ ಎಲ್ಲರಿಂದ ಎಚ್ಚರಿಕೆಯಿಂದ ಇದ್ದರೆ ತುಂಬ ಒಳ್ಳೆಯದು ಹೇಳತಕ್ಕಂಥದ್ದು. ವಿದ್ಯಾರ್ಥಿನಿ ಕೂಡ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಕುಂಭರಾಶಿಯವರಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ, ವೀಕ್ಷಕರೇ, ಜಾತಕಾದಿಗಳು ಹೇಳತಕ್ಕಂಥದ್ದು ದಶಾಸಂಧಿ ನವಾಂಶಂಧಿ ಈ ಥರದ ಯೋಗಗಳನ್ನು ಚಿಂತನೆಯನ್ನು ಮಾಡಲಿಕ್ಕೆ ನೀವು ವಾಟ್ಸಾಪ್ ಮೂಲಕ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ಭಾಷೆ ಇತ್ಯಾದಿಯನ್ನು ಕಳಿಸಲ್ಲಿ ನಿಮಗೆ ಅತ್ಯಂತ ಫಲಪ್ರದವಾಗುತ್ತೆ ಅಂತ ಹೇಳ್ತಾ, ವೀಕ್ಷಕರೇ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.